ಸೊ ಈಗ ರೆಡಿ ಆಗೈತಿ. ಎಲ್ಲಿ ಹೊಂಟೈತಪ್ಪ ಅಂತ ನಾನು ಧನುಷ್ಕೋಡಿ. ಈಗ ವಿತೌಟ್ ಗ್ಲೌಸ್ ಗಾಡಿ ಹೊಡೆದಿದ್ದು ಪ್ರಭಾವ ನೋಡ್ರಿ, ಕಲರ್ ಡಿಫ್ರೆನ್ಸ್. ಗುಡಿದ ಗೋಪುರ ನಾರ್ಮಲಿ ಬಂದವ್ರಿಗಂತೂ ಹಂಗ ಹ್ಯಾನ್ ದಪ್ತಾರ. ಇದು ನೋಡ್ರಿ ಪಂಬನ್ ಬ್ರಿಡ್ಜ್. ಹಲೋ ನಮಸ್ಕಾರ, ನಾನು ಗರ್ಲ್ ಬೈಕರ್ ಕೋಮಲ್. ಸೊ ಇವತ್ತು ಎಲ್ಲದೇವಪ್ಪ ಅಂದ್ರೆ ರಾಮೇಶ್ವರಂ ಒಳಗೆ. ಈಗ ಎಲ್ಲಿ ಹೊಂಟೈತೆ ಅಂದ್ರೆ ಗುಡಿಗೆ ಹೊಂಟೈತಿ. ಕುರ್ತಾ ಹಾಕೊಂಡೈತಿ, ಇವರೆಲ್ಲ ಧೋತಿ ಹಾಕೊಂಡಾರ. ಇಲ್ಲಿಂತ್ರ ಜಸ್ಟ್ 800 ಮೀಟರ್ಸ್ ಐತಿರಿ, ನಡೆಯೋಕ್ಕಾಗತ್ತಿಲ್ಲ. ಇಲ್ಲಿಂತ್ರ ಮತ್ತು ಆಟೋ ಮಾಡತ್ತಾರದು. ದರ್ಶನ ಮಾಡ್ಕೊಂಡು ಗುಡಿ ಮುಂದೆ ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ವಾಪಸ್ ರೂಮಿಗೆ ಬಂದು ಫ್ರೆಶ್ ಆಗಿ ಧನುಷ್ಕೋಡಿ ಹೋಗ್ಬೇಕಾ. ನೋಡೋಣ ಹೆಂಗಾಕೈತಿ, ನಂಗೆ ಗೊತ್ತಿಲ್ಲ. ಲೆಟ್ಸ್ಕೋ ಗುಡಿಗೆ ಹೋಗಿ ದರ್ಶನ ತೊಗೊಂಡು ಬರೋಣ. ಸೊ ದೇವಸ್ಥಾನ ಇಲ್ಲೇ ಮುಂದೆ ಐತಿ. ಇಲ್ಲಿ ಹುಡುಗಿಯರಿಗೆ ಕಂಪಲ್ಸರಿ ಕುರ್ತಾ, ಹುಡುಗರಿಗೆ ಧೋತಿ ಶರ್ಟ್, ಆಮೇಲೆ ಸಾರಿ ಹಾಕೊಂಬರೋರು ಹಾಕೊಂಬರ್ಬೋದು. ಬಟ್ ಜೀನ್ಸ್ ಏನೂ ಅಲ್ಲವಿಲ್ಲ. ಬಟ್ ಅದ ಇದ್ರೊಳಗೆ ಪದ್ಮನಾಭ ಸ್ವಾಮಿ ಟೆಂಪಲ್ ಒಳಗೆ ಕಂಪಲ್ಸರಿ ಸಾರಿ ಹುಡುಗಿಯರಿಗೆ. ಸಾರಿ ಹಾಕೊಂಬಂದಿಲ್ಲ, ಕುರ್ತಾ ಹಾಕೊಂಬಂದನು ಕೆಳಗೆ ಇದು ಕಟ್ಟಿಸ್ತಾರ, ಲುಂಗಿ ಕಟ್ಟಿಸ್ತಾರ. ಸೊ ಅಲ್ಲಿ ಹುಡುಗರಿಗೆ ವಿತೌಟ್ ಶರ್ಟ್ ಧೋತಿ ಮತ್ತು ಏನದು ಶಲ್ಲೆ. ಹುಡುಗಿಯರಿಗೆ ಕಂಪಲ್ಸರಿ ಸಾರಿಯಲ್ಲಿ. ಗುಡಿದ ಗೋಪುರ ಸೊ ಈಗ ದರ್ಶನ ಮಾಡ್ಕೊಂಡು ಬಂದ್ವಿ. ನಾರ್ಮಲ್ ಕ್ಯೂ ಒಳಗೆ ನಿಂತ್ಕೊಂಡಿದ್ವಿ. ಆಮೇಲೆ ಅದು ಕ್ಯೂ ನೋಡಿ ಮತ್ತೆ ವಾಪಸ್ ಹೋಗಿ ಸ್ಪೆಷಲ್ ದರ್ಶನ ತೊಗೊಂಬಂದ್ವಿ. 200 ರೂಪೀಸ್ ಈಚ್. ಇಲ್ಲೈತೆ ಅಂಗಾರ. ಸೊ ಅದು ಅಂಗಾರ ಕೊಟ್ಟಿದ್ದು ಇಲ್ಲೈತಿ. 200 ರೂಪೀಸ್ ಕೊಟ್ಟವ್ರೀಗ ಜಲ್ದಿ ಮುಂದೆ ಹೋಗು ಅನ್ನಂಗಿಲ್ಲ. 100 ರೂಪೀಸ್ ಕೊಟ್ಟವ್ರಿಗೆ ಕೈ ಮುಗಿದ್ರಿ ಹೋಗ್ರಿ ಅಂತ. ನಾರ್ಮಲಿ ಬಂದವ್ರಿಗಂತೂ ಹಂಗೆ ಹ್ಯಾನ್ ದಪ್ತಾರ. ಸೊ ನನ್ನ ಸಜೆಷನ್ 200 ರೂಪೀಸ್ ಟಿಕೆಟ್ ತಗೊಂಡು ಹೋಗ್ರಿ. ಚಲೋ ಅನಿಸ್ತೈತೆ. ಆರಾಮ್ ನಿಂತ ದೇವ್ರಿಗೆ ನೋಡಿ ಇಡಿ ಕೈ ಮುಗಿದು ಬರ್ಬೋದು. ಚೆನ್ನಾಗಿತ್ತು ಗುಡಿ ಒಳಗೆ. ಲೈಟ್ಸ್ ಇಲ್ಲ, ಬರೇ ದೀಪದ ಬೆಳಕಲೇನ ದೇವ್ರು ನೋಡ್ತೀವಿ. ಭಾಳ ಚಂದ ಇತ್ತು. ಸೊ ಈಗಲಿಂದ ಮತ್ತೆ ಡ್ರೆಸ್ಸಿಂಗ್ ಮಾಡ್ಕೊಂಡು ವಾಪಸ್ ಧನುಷ್ಕೋಡಿ ಹೋಗ್ಬೇಕಾ. ಫುಲ್ ಟಯರ್ಡ್ ಆಗೈತಿ. ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ. ಸೊ ಈಗ ರೆಡಿ ಆಗೈತಿ. ಎಲ್ಲಿ ಹೊಂಟೈತಪ್ಪ ಅಂತ ನಾನು ಧನುಷ್ಕೋಡಿ. ಈಗ ಅಲ್ಲಿ ಹೋಗಿ ವಿಡಿಯೋ ಶೂಟ್ ಮಾಡಿ ಡ್ರೋನಿಂದ ಗಿಫ್ಟ್ಸ್ ತೊಗೊಂಡು ಮತ್ತು ವಾಪಸ್ ರೂಮಿಗೆ ಬಂದು ಎಲ್ಲ ಬಾಕ್ಸ್ ತೊಗೊಂಡು ಚೆಕ್ಔಟ್ ಮಾಡ್ಬೇಕಾ. ಚೆಕ್ಔಟ್ ಮಾಡಿ ಇಲ್ಲಿಂದ ಮಧುರೈಗೆ ಹೋಗ್ಬೇಕಾ. ಎಲ್ಲೆಲ್ಲಿ ಹೋಗ್ತೀವಿ ನಂಗೆ ಗೊತ್ತಿಲ್ಲ. ಮಧುರೈ ನೋಡೋಣ ನಾನು ಇವರು ಲೆಚ್ಚಿ. ಐಫ್ ಇನ್ ಕೇಸ್ ಹೋದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಡೈರೆಕ್ಟ್ ಕೊಡೆಕೆನಲ್ ಒಳಗೆ ಸಿಗ್ತೀನಿ. ಸೊ ವಿತೌಟ್ ಗ್ಲೌಸ್ ಗಾಡಿ ಹೊಡೆದಿದ್ದು ಪ್ರಭಾವ ನೋಡ್ರಿ, ಕಲರ್ ಡಿಫ್ರೆನ್ಸ್. ಇದು ಈ ಕಡೆ ಕೈಗ ಈ ಕಡೆ ಕೈ ಕ್ಲಿಯರ್ ಡಿಫ್ರೆನ್ಸ್. ವಾ. ಸೊ ಈಗ ನಾವೆಲ್ಲ ಹೊಂಟವಪ್ಪ ಅಂತಂದ್ರೆ ಧನುಷ್ಕೋಡಿ ಗಾಡಿಗಳಲ್ಲಿ ನೋಡ್ರಿ ಬರಾತು. ಅಲ್ಲಿಂದ ಅಲ್ಲೋಗಿ ವೀಡಿಯೋಸ್ ತೊಗೊಂಡು ಬರ್ಬೇಕಾ. ಆಗಲ್ಲೇ ಹೋಗ್ಬೇಕಂತ ಅನ್ಕೊಂಡ್ವಿ. ಬಟ್ ಏನೋ ತಿಂದು ಹೋಗೋಣ ಅನ್ಕೊಂಡ್ವಿ. ತಿಂದ್ವಿ. ಈಗ ಹೊಂಟೀವಿ. ಲೆಟ್ಸ್ ಗೋ. ಸೊ ಇಲ್ಲೇ ಧನುಷ್ಕೋಡಿಗೆ ಬಂದೈತಿ. ಒಂದು ಪ್ರಾಬ್ಲಮ್ ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಡ್ರೋನ್ ಫ್ಲೈ ಮಾಡೋದು ಇಲ್ಲ ಅಂತ ನನ್ನ ಥರ. ಕೆಲವೊಬ್ರು ಅಂತಾರ ಮಾಡ್ರಿ ಬಟ್ ಭಾಳ ಹೈಟ್ ಕಳಿಸ್ಬಿಡ್ರಿ, ಆ ಕಡೆ ಕಳಿಸ್ಬಿಡ್ರಿ ಅಂತಾರೆ. ಕೆಲವೊಬ್ರು ಮಾಡಂಗೇ ಇಲ್ಲ ಅಂತ ನಂತರ. ಇಲ್ಲಿ ನೋಡ್ರಲ್ಲ ಡ್ರೋನ್ ತೆಗೆದು ನಿಂತ್ಕೊಂಡು ಹೆಂಗೆ ನಿಂತ್ಕೊಂಡೀನಿ. RC ಡ್ರೋನ್ ತೆಗೆದು ನಿಂತ್ಕೊಂಡೀನಿ. ಅವರಿಬ್ಬರು ಪರ್ಮಿಷನ್ ಕೇಳ್ಕೊಂಬರಕಂತ ಹೋಗ್ಯಾರ. ಬಟ್ ಏನಾಕೈತೆ ಗೊತ್ತಿಲ್ಲ. ಈ ಕಡೆನೂ ಸಮುದ್ರ, ಈ ಕಡೆನೂ ಸಮುದ್ರ. ಈ ಕಡೆದು ಬೇ ಆಫ್ ಬೆಂಗಾಲ, ಈ ಕಡೆದು ಇಂಡಿಯನ್ ಓಷನ್. ಅವ್ರು ಹಂಗೆ ಸುಮ್ಮನೆ ಹಲ್ಕಿಸಿತ ಅಂದ್ಬಿಡ್ರಿ. ಸೊ ರಾಮ್ ಸೇತುವೆ ಇಲ್ಲೈತಿ, ಹಿಂಗೆ ಅಲ್ಲೈತಿ ಶ್ರೀಲಂಕಾ. ಹಿಂಗೈತಿ ರಾಮ್ ಸೇತುವೆ. ಮತ್ತು ಅದ್ರೊಳಗೇನೋ ಬಾರ್ಡರ್ ಬರ್ತೈತಂತಪ್ಪ ಇಂಡಿಯಾ ಮತ್ತು ಶ್ರೀಲಂಕಾದ. ಅಲ್ಲಿಂತ್ರ ಅವ್ರದ್ದು ಅಲ್ಲಿ ಈ ಕಡೆ ನಮ್ಮದು. ಇಷ್ಟು ನೀರು ನಮ್ದು, ಅಷ್ಟು ಅವ್ರ ನೀರು ಅವ್ರದ್ದು. ಹಿಂಗೆ ಹೋಗ್ತೈತಿ ರಾಮ್ ಸೇತುವೆ. ಬಟ್ ಎಕ್ಸಾಕ್ಟ್ಲಿ ಕಲ್ಗಿಲ್ಲಿ ಏನೂ ಕಾಣತಿಲ್ಲ. ಬಟ್ ಈ ಕಡೆನ ಐತಿ ದಿಸ್ ವೇ. ಇಲ್ಲಿ ಇವ್ರು ಫೋಟೋ ತಗೊಳಕ್ಕೆ ಇಲ್ಲಿ ನಿಂತಾರೆ. ಇಲ್ಲಿ ಆಮ್ಲಮ್ ಹತ್ರ ಆಮ್ಲಮ್.
ನೋಡ್ರಿ ಪಮ್ಮನ್ ಬ್ರಿಡ್ಜ್. ಅಲ್ಲಿ ಹೊಸ ಟ್ರ್ಯಾಕ್ ಮಾಡಾರ. ಇದು ಹಿಂಗೆ ಓಪನ್ ಆಗ್ತೈತಿ, ಅದೇ ಹಿಂಗೆ ಮೇಲೆ ಹೋಗ್ತೈತಿ. ಅಲ್ಲಿ ಲಿಫ್ಟಿಂಗ್ ಈಗ ಆಪ್ಷನ್ ಐತಿ. ಮಂತ್ಲಿ ಒಂದೇ ಒಂದು ಬೋಟ್ ಪಾಸ್ ಆಗತ್ತೆ, ಒಂದೇ ಒಂದು ಬೋಟ್ ಸಂಬಂಧ ಅಷ್ಟೆಲ್ಲ. ದಿಸ್ ಈಸ್ ಇಂಡಿಯಾ, ರಿಚ್ ಇಂಡಿಯಾ. ಸೊ ಈಗ ಜಸ್ಟ್ ಎಲ್ಲಿ ಬಂದಿದ್ದಪ್ಪ ಅಂದ್ರೆ ಮಧುರೈಗೆ ಬಂದು ರೀಚ್ ಆಗೈತಿ. ಟೈಮ್ ಆಗೈತಿ 8:30. 9:30 ಮಟ್ಟ ಟೆಂಪಲ್ ಓಪನ್ ಇರ್ತೈತಿ. ಇಫ್ ಇನ್ ಕೇಸ್ ನಮ್ಮ ಗಾಡಿಗಳು ಬಂದ್ರೆ 9:30ವರೆಗೂ ಗುಡಿ ನೋಡ್ಕೊಂಬರ್ಬೇಕಂತ ಐತಿ. ನೋಡ್ಕೊಂಬಂದು ಇಲ್ಲಿಂದ ಈಗ ಕೊಡೈಕೆನಾಲ್ ಹೋಗ್ಬೇಕಂತ ಐತಿ. 117 ಕಿಲೋಮೀಟರ್ಸ್ ಅಷ್ಟೇ ಐತಿ. ಸೊ ಅದಕ್ಕೆ ಇಫ್ ಇನ್ ಕೇಸ್ ಅವ್ರು ಜಲ್ದಿ ಬಂದ್ರಪ್ಪ ಅಂದ್ರೆ ಗುಡಿ ಹೋಗ್ತೀವಿ, ಇಲ್ಲಪ್ಪ ಅಂತಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಗುಡಿ ನೋಡ್ಕೊಂಡು ಹೋಗೋದಾಗ್ತೈತಿ. ಸೊ ಇಲ್ಲೈತೆ ನನ್ನ ಡಾರ್ಲಿಂಗ್. ಫಸ್ಟ್ ಟೈಮ್ ಯಾಕೋ ನನ್ನ ಡಾರ್ಲಿಂಗ್ ಸ್ವಲ್ಪ ಕಿರಿಕಿರಿ ಮಾಡತ್ತಾನ, ಯಾಕೋ ಗೊತ್ತಿಲ್ಲ. ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಅಂದಮೇಲೆ ಏನೋ ಕೋಪ ಗೀಪ ಬಂದಿರ್ಬೇಕು. ಬಿಕಾಸ್ ಇಷ್ಟು ದಿನ ಗಾಡಿ ಹೊಡೆದೇ ಇಲ್ಲ ನಾವು, ಒಟ್ಟು ಬರೀ ಕಾರ್ ತೊಗೊತೀರಿ ಗಾಡಿನೇ. ಅದಕ್ಕೋಸ್ಕರ ಸ್ವಲ್ಪ ಏನೋ ಸಿಟ್ಟಾಗಿರ್ಬೇಕು ಅನ್ಸುತ್ತೆ. ಬಟ್ ಎನಿವೇಸ್ ನಡೀತೈತಿ, ಅಷ್ಟು ನಡೀತೈತಿ. ಬಟ್ ಆಲ್ವೇಸ್ ಮೈ ಬೆಸ್ಟ್ ಕಂಪ್ಯಾನಿಯನ್ ಅದ. ಲಿಟ್ರಲಿ ಯಾರಿಗೂ ಅದರಷ್ಟು ಮ್ಯಾಚ್ ಮಾಡೋಕ್ಕಾಗಂಗಿಲ್ಲ ನನ್ನ ಲೈಫ್ ಒಳಗೆ. ಹಿ ಈಸ್ ಮೈ ಲವ್, ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್. ಇಫ್ ಇನ್ ಕೇಸ್ ಇಲ್ಲೇ ಉಣ್ಕೋತೀವಿ ಅಂದ್ರೆ ರೂಮ್ ಮಾಡ್ತೀವಿ, ಇಲ್ಲಪ್ಪ ಅಂತ ನಾನು ದೇವ್ರ ದರ್ಶನ ಮಾಡ್ಕೊಂಡು ನಾವು ಮಧುರೈಗೆ ಹೋಗ್ಬೇಕು. ಸೊ ದೇವ್ರ ದರ್ಶನ ಮಾಡ್ಕೊಂಡು ಕೊಡೈಕೆನಾಲ್ ಹೋಗ್ಬೇಕಂತ ಐತಿ. ನೋಡೋಣ ಯಾಕೆ ಗೊತ್ತಿಲ್ಲ. ಇನ್ನೂ ನನ್ನ ಬಾಕಿ ರೈಡರ್ಸ್ ಏನು ಹೇಳ್ತಾರೆ ಗೊತ್ತಿಲ್ಲ. ಅವ್ರದ್ದು ಸಜೆಷನ್ ಕೇಳಿ ಡಿಸಿಷನ್ ಮಾಡಬೇಕಲ್ಲ. ಆಬ್ವಿಯಸ್ಲಿ ಗ್ರೂಪ್ ರೈಡ್ ಅಂತ ನನ್ನ ಮೇಲೆ ಗ್ರೂಪಿನ ಫೈನಲ್ ಡಿಸಿಷನ್ ಆಕೈತಿ. ಸೊ ಬರೀ ಮೀನಾಕ್ಷಿ ಅಮ್ಮ ಟೆಂಪಲ್ ಹೋಗೋಣ. ಮಧುರೈ ಒಳಗೆ ಫುಲ್ ಫೇಮಸ್ ಇರೋದದ, ಭಾಳ ದೊಡ್ಡದೈತೆ ಒಂದು ಗುಡಿ. ಸೊ ಮೀನಾಕ್ಷಿ ಅಮ್ಮನ ದರ್ಶನ ತೊಗೊಂಡು ಊರು ಸೇರೋಣ ಅಂದ್ರೆ. ಬಟ್ ಸ್ಟಿಲ್ ಇನ್ನೂ ಭಾಳ ಐತೆ ಎಕ್ಸ್ಪ್ಲೋರ್ ಮಾಡೋಂಗೆ ಸೌತ್ ಇಂಡಿಯಾ ಒಳಗೆ. ಭಾಳ ಲಿಮಿಟೆಡ್ ಟೈಮ್ ಐತಿದ್ದು ನಮ್ಗೆ, ಹಾಗಾಗಿ ಸ್ವಲ್ಪ ಮೇನ್ ಮಾಡತ್ತೀವಿ. ಬಟ್ ಮತ್ತೆ ಇನ್ನೊಂದು ಸತಿ ಸರ್ಕಿಟ್ ಮಾಡತ್ತೇನೆ ನಾನು ಸೌತ್ ಇಂಡಿಯಾ. ಅವಾಗ ಆರಾಮ್ ಟೈಮ್ ತೊಗೊಂಬಂದು ಮಾಡ್ತೀವಿ. ಅವಾಗ ಬರೀ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಬರೋಣ ಅಂದ್ರೆ. ಗುಡಿಗೆ ಬಂದೈತಿ. ಎಷ್ಟು ಹರಿಬರಿ ಒಳಗೆ ಅದಾರ ನೋಡ್ರಿ ನಾವು ಹುಡುಗರು. ಬಿಕಾಸ್ ಟೆಂಪಲ್ 9:30 ಕ್ಲೋಸ್ ಆಕೈತಿ. ಇವತ್ತು ನೋಡ್ಕೋಬೇಕನ್ನೋದು ಗುಡಿ ನೋಡ್ಕೊಂಡು ಮತ್ತೆ ಇಲ್ಲಿಂದ ಕೊಡೈಕೆನಾಲ್ ಹೋಗ್ಬೇಕಾ. ಟೆಂಪಲ್ ಇಲ್ಲಿ ಕನ್ಸ್ಟ್ರಕ್ಷನ್ ಒಳಗೈತಿ ಗೋಪುರ. ಲೆಚ್ಚಿ ಲಾಕರ್ ಒಳಗೆ ಇಡ್ಬೇಕಂತೆಲ್ಲ ಫೋನ್ ಗೀನೆಲ್ಲ ಲೆಚ್ಕೋ. ಸೊ ಈಗ ಜಸ್ಟ್ ಟೆಂಪಲ್ ನೋಡ್ಕೊಂಬಂದು ಫುಲ್ ಹರಿಬರಿ ಒಳಗೆ ಹೋಗೀವಿ. ಯಾಕಂದ್ರೆ ಕ್ಲೋಸಿಂಗ್ ಟೈಮ್ 9:30ಗೆ ನಾವು ಹೊಂಟಿದ್ದೆ. 9:10 9:05 ಆಗಿತ್ತು ಅವಾಗ ಹೊಂಟಿದ್ವಿ. ಸೊ ಪಟ್ ಹೋಗಿ ದರ್ಶನ ತೊಗೊಂಡು ಬಂದ್ವಿ. ಬಟ್ ಆ್ಯಕ್ಚುಲಿ ನಾವು ಆದಮೇಲೆ ಏನಿಲ್ಲ ಅಂದ್ರೂ ಮತ್ತೊಂದು 200-300 ಮೆಂಬರ್ಸ್ ಇದ್ರು ಅನ್ನಿಸ್ತೈತಿ. ಬೈಸ್ಕೊಂಡಿರೋ ಎಲ್ಲರ ಕಡೆ ದರ್ಶನ ಮಾಡ್ಕೊಂಬಂದ್ವಿ. ಬಟ್ ಇಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಒಳಗೆ ಐತದೇನೋ, ಎಲ್ಲ ಒಳಗೆ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಗುಡಿ ಮಾತ್ರ ಸಕ್ಕದೊಡ್ಡದೈತಿ. ಸೊ ಇಲ್ಲಿಂದ ಇವಾಗ ನಾವು ಕೊಡೈಕೆನಾಲ್ ಹೋಗ್ಬೇಕಂತ ಪ್ಲಾನ್ ಮಾಡೈತಿ. ಏನಾಕೈತೆ ಗೊತ್ತಿಲ್ಲ, ಹೋಗ್ತೀವೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಏನಾದರೂ ತಿನ್ಬೇಕಾ, ಅದಾದ್ಮೇಲೆ ಹೋಗ್ಬೇಕು. ಫುಲ್ ಹಂಗೆ ಟಯರ್ಡ್ ಅಂದರೆ ಫುಲ್ ಟಯರ್ಡ್ ಆಗೈತೆ. ಅದ್ರಾಗ ಇಷ್ಟು ತನಕ ನಮ್ಮ ಪಿಲಿಯನ್ ಕೂತ್ಕೊಂಡಿದ್ದೆ. ಇವಾಗ ರೈಡ್ ಮಾಡ್ತೀನಿ ನೋಡೋಣ. ಇವತ್ತು ಬೆಳಗಿಂತ ನಾನು ಒಂದು ಸಿಂಗಲ್ ಕಿಲೋಮೀಟರು ಹೊಡೆದಿಲ್ಲ, ಬರೀ ಪಿಲಿಯನ್ ಆಗೋದೇನ. ಈಗ ಹೊಡೆಯಂಗಿಲ್ಲ ಗೊತ್ತೈತಿ, ಅವ್ರು ಹೊಡಿತಾ ಬರ್ರಿ.